ದೇವರ ಘನವುಳ್ಳಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದೇವರ ವಾಕ್ಯವನ್ನು ವೀಕ್ಷಿಸುವುದಕ್ಕಿರುವಂಥ ಎಲ್ಲ ವೀಕ್ಷಕರಿಗೆ ಕನ್ನಡ ಓಪ್ ಮಾಧ್ಯಮದ ಮುಖಾಂತರವಾಗಿ ವಿಶೇಷವಾಗಿರುವಂಥ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ನಾವು ಈ ಸರಣಿಯಲ್ಲಿ ಸತ್ಯವೇದದಲ್ಲಿ ಬರುವಂಥ ವಿಶಿಷ್ಟ ಪಾತ್ರಗಳ ಕುರಿತಾಗಿ ನಾವು ಕಲಿಯುವಂತರಾಗಿದ್ದೇವೆ. ಅನೇಕ ಪಾತ್ರಗಳ ವ್ಯಕ್ತಿತ್ವದ ಕುರಿತಾಗಿ ನಾವು ಕಲಿತಂಥವರಾಗಿದ್ದೇವೆ, ಕಲಿಯುವಂಥವರಾಗಿದ್ದೇವೆ. ಬಟ್ ಈ ದಿವಸದಲ್ಲೂ ಕೂಡ ಒಬ್ಬ ವಿಶಿಷ್ಟವಾಗಿರುವಂಥ ವ್ಯಕ್ತಿಯನ್ನು ನಾವು ಪರಿಚಯ ಮಾಡೋದ್ರ ಮುಖಾಂತರವಾಗಿ ಆ ವ್ಯಕ್ತಿಯಲ್ಲಿರುವಂಥ ವಿಶಿಷ್ಟತೆ ಬಗ್ಗೆ ಕಲಿಯೋದಕ್ಕಿಂತ ಮುಂಚಿತವಾಗಿ ನಾವು ಕರ್ತನ ಸಂಧಾನದಲ್ಲಿ ದೇವರ ಪ್ರಸನ್ನತೆಗೋಸ್ಕರವಾಗಿ ಪ್ರಾರ್ಥಿಸುವಂಥವರಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿ ಮಾಡುವಂಥ ನಮ್ಮ ದೇವರೇ, ನೀವೇ ತಾನೇ ಈ ದಿವಸದ ಸಂದೇಶದ ಮುಖಾಂತರವಾಗಿ ಅದರಲ್ಲಿ ಬರುವಂಥ ವಿಶೇಷವಾಗಿರುವಂಥ ಆಲೋಚನೆಗಳ ಮುಖಾಂತರವಾಗಿ ನಮ್ಮನ್ನು ನಡೆಸಿ ನಿಮ್ಮ ವಾಕ್ಯದ ಕೆಳಗಡೆ ನಮ್ಮನ್ನು ನಡೆಸಬೇಕಾಗಿಯೂ ಅದರ ಮುಖಾಂತರ ನಾವು ಆಶೀರ್ವಾದ ಹೊಂದ್ಕೊಂಡು ಅನೇಕ ಪಾಠಗಳನ್ನು ಕಲಿತು ನಿಮ್ಮಲ್ಲಿ ನಾವು ಒಂದಾಗೋದಕ್ಕಾಗುವಂತೆ ಸಹಾಯ ಮಾಡಿ ನಿಮ್ಮ ಆಶೀರ್ವಾದದಲ್ಲಿ ನಾವಿರೋದಕ್ಕಾಗುವಂತೆ ಕೃಪೆ ತೋರಿಸ್ರಿ ಎಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಕಲಿಯುವಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ನಿಮಗೆ ಹೇಳುವಂತನಾಗಿದ್ದಾನೆ. ಆತನು ಹುಟ್ಟುಕೊಂಡನು. ನಮ್ಮ ಸತ್ಯವೇದದಲ್ಲಿ ಯೋಹಾನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಈತನ ಕುರಿತಾಗಿ ನಾವು ನೋಡಲಿಕ್ಕೆ ಸಾಧ್ಯ. ನಮ್ಮ ಸತ್ಯವೇದದಲ್ಲಿ ಯೋಹಾನ ಬರೆದಂತಹ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 9 ವಚನಗಳವರೆಗೂ ಕೂಡ ಈ ಹುಟ್ಟುಕುಂಟನ ಕುರಿತಾಗಿ, ಆತನ ವ್ಯಕ್ತಿತ್ವದ ಕುರಿತಾಗಿ, ಆತನಲ್ಲಿದ್ದಂಥ ಸ್ಥಿತಿಗಳ ಕುರಿತಾಗಿ ನಾವು ಕಲೀಲಿಕ್ಕೆ ಸಾಧ್ಯ. ಆ ವ್ಯಕ್ತಿ ಕುರಿತಾಗಿ ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮೊದಲನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಇದಾದ ಮೇಲೆ ಯೆಹೂದ್ಯರ ಒಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು ಎಂಬುದಾಗಿ. ಯೇಸು ಸ್ವಾಮಿಯವರು ಯೆರೂಸಲೇಮಿನಲ್ಲಿ ಜಾತ್ರೆ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಪ್ರಯಾಣ ಮಾಡ್ತಿರುವಾಗ ಅವರು ಆ ಯೆರೂಸಲೇಮಿಗೆ ಪ್ರಯಾಣವನ್ನು ಬೆಳೆಸಿದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನಿಂದ ಯೆರೂಸಲೇಮ್ ಪಟ್ಟಣದ ಸುತ್ತಲೂ ಕೂಡ ಕೋಟೆಗಳಿದ್ದಾವೆ. ಕೋಟೆಗಳಿರುವಂಥ ಸಂದರ್ಭದಲ್ಲಿ ಅನೇಕ ಪ್ರಾಂತ್ಯಗಳಲ್ಲೂ ಕೂಡ ಸುತ್ತಲೂ ಕೂಡ ಅನೇಕ ಮಹಾದ್ವಾರಗಳು ಕೂಡ ಆ ಯೆರೂಸಲೇಮ್ ಕೋಟೆಯ ಸುತ್ತಲೂ ಮಹಾದ್ವಾರಗಳು ಆ ಕೋಟೆಗೆ ಸಂಬಂಧಪಟ್ಟಾಗಿರುವಂಥ ಸಂದರ್ಭದಲ್ಲಿ ಅಥವಾ ಕೋಟೆ ಒಳಗಡೆ ಮಹಾದ್ವಾರಗಳು ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮಹಾದ್ವಾರ ಬಂದೇನಂತ ಹೇಳಿದ್ರೆ ಕುರಿ ಅಗಸೆ ಬಾಗಿಲು ಎಂಬುದಾಗಿ. ಆ ಬಾಗಿಲ ಹತ್ರ ಯೇಸು ಸ್ವಾಮಿಯವರು ಸಂಚಾರ ಮಾಡುವಂತರಾಗಿದ್ದಾರೆ. ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅವುಲ್ಲ ಪಕ್ಕದಲ್ಲಿ ಅಥವಾ ಮಹಾ ಗೋಡೆಯ ಪಕ್ಕದಲ್ಲಿ ಏನಂತ ಹೇಳಿದ್ರೆ ಅಥವಾ ಮಹಾದ್ವಾರದ ಪಕ್ಕದಲ್ಲಿ ಒಂದು ಕೊಳ ಇರುವಂಥದ್ದಾಗಿದೆ. ಆ ಕೊಳದ ಪಕ್ಕದಲ್ಲೇ 5 ಮಂಟಪಗಳು ಕೂಡ ಇರುವಂಥದ್ದಾಗಿದೆ. ಆದರೆ ಕೊಳದ ವಿಶೇಷತೆ ಏನಂತ ಹೇಳಿದ್ರೆ ಆಯಾ ಸಮಯದಲ್ಲಿ ಒಬ್ಬ ದೇವದೂತರು ಬಂದು ಆ ಕೊಳದ ನೀರನ್ನು ಅಲ್ಲಾಡಿಸುವಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿರುವಂಥ ಒಂದು ಆಶೀರ್ವಾದ ಅದ್ಭುತ ಏನು ನಡೆಯುತ್ತೆ ಎಂಬುದಾಗಿ ನೋಡೋದಾದರೆ ಆ ದೇವದೂತನು ಆ ನೀರನ್ನು ಆಯಾ ಸಂದರ್ಭಗಳಲ್ಲಿ ಅಲ್ಲಾಡಿಸುವಾಗ ಯಾರು ಅದನ್ನು ನೋಡಿ ಆ ಕೊಳದೊಳಗೆ ಬೀಳ್ತಾರೋ ಅವ್ರುಗಳಿಗೆ ಸಂಪೂರ್ಣವಾದ ರೀತಿಯಲ್ಲಿ ಅವ್ರು ಯಾವುದೇ ರೋಗದಲ್ಲಿದ್ದರೂ ಕೂಡ ಗುಣ ಆಗ್ತಾ ಇತ್ತು. ಅಂಥ ವಿಶಿಷ್ಟತೆಯಂಥದ್ದು ಆ ಕೊಳದೊಳಗೆ ನಡೀತಾ ಇತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಅನೇಕ ಜನಗಳು ಅದ್ಭುತ ಕಾಣೋದಕ್ಕೋಸ್ಕರವಾಗಿ ಪಕ್ಕದಲ್ಲಿದ್ದಂಥ 5 ಮಂಟಪದಲ್ಲಿ ಅನೇಕ ರೋಗಿಷ್ಠರು ಇರ್ತಾ ಇದ್ರು ಮತ್ತು ಅನೇಕ ಜನಗಳು ಬಾಧಿತರು ಇರ್ತಾ ಇದ್ರು ಮತ್ತು ಅನೇಕ ಜನಗಳು ದುಃಖಕ್ಕೆ ಈಡಾದಂಥ ಪ್ರತಿಯೊಬ್ಬರು ಕೂಡ ಆ ಕೊಳದ ನೀರನ್ನು ದೇವದೂತನ ಅಳ್ಳಾಡಿಸುವಂಥ ಸಮಯವನ್ನೇ ಅವರು ಎದುರು ನೋಡ್ತಾ ಇದ್ರು. ಯಾವಾಗ ನೀರು ಅಳ್ಳಾಡುತ್ತೋ ನಾವು ಯಾವಾಗ ಹೋಗಿ ಅಲ್ಲಿ ಗುಣ ಹೊಂದ್ಕೊಳ್ತೀವಿ ಎಂಬುದಾಗಿ ತಿಳಿದುಕೊಂಡು ಅಲ್ಲಿ ಅನೇಕ ರೋಗಿಷ್ಠರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ಅಥವಾ ಆಗುವಂಥ ಕಾರ್ಯವನ್ನು ಎದುರು ನೋಡೋದಕ್ಕೋಸ್ಕರವಾಗಿ ಆ ಮಂಟಪದಲ್ಲಿ ಅನೇಕ ರೋಗಿಗಳು ಅಲ್ಲಿ ಕುಳಿತುಕೊಂಡಿದ್ರು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಪ್ರಾಂತ್ಯವನ್ನು ಹಾದು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲ್ಲ ರೋಗಿಗಳನ್ನು ಯೇಸು ಸ್ವಾಮಿ ದೃಷ್ಟಿಸಿ ನೋಡುವಂಥವರಾಗಿದ್ದಾರೆ. ಅಲ್ಲಿರುವಂಥ ಎಲ್ಲ ರೋಗಿಗಳನ್ನು ಯೇಸು ಸ್ವಾಮಿ ದೃಷ್ಟಿಸಿ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟವಾಗಿ ಯೇಸು ಸ್ವಾಮಿ ಗಮನಿಸುವಂಥವರಾಗಿದ್ದಾರೆ. ಆತನು 38 ವರ್ಷದಿಂದ ನರಳುವಂಥ ಒಬ್ಬ ರೋಗಿಯಾಗಿದ್ನು. 38 ವರ್ಷದಿಂದ ಆತನು ಒಂದು ಬಾಧೆಯಲ್ಲಿ ನರಳುವಂಥ ವ್ಯಕ್ತಿಯಾಗಿದ್ದನು. ಆತನಿಗಿರುವಂತಹ ರೋಗ ಯಾವುದೇ ಕಾರಣಕ್ಕೂ ವಾಸಿ ಆಗಲಿಲ್ಲ. 38 ವರ್ಷವಾದರೂ ಆತನು
ಕುಂಟನಾಗಿ ನೆರಳುವಂಥ ವ್ಯಕ್ತಿಯಾಗಿದ್ದು 38 ವರ್ಷಗಳ ಕಾಲ ಆತನ ದುಃಖದಲ್ಲಿ ಇದ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನಿಗೆ ಸಹಾಯ ಮಾಡುವಂಥವ್ರು ಯಾರೂ ಕೂಡ ಇರಲಿಲ್ಲ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಆತನ ಹತ್ರ ಯೇಸು ಸ್ವಾಮಿಯವರು ಬರುವಂತರಾಗಿದ್ದಾರೆ. ಕಾರಣ 38 ವರ್ಷಗಳಿಂದ ಈತನು ನರಳುತ್ತಾ ಇದ್ದಾನೆ. ಈತನು ಜೀವನದಲ್ಲಿ ಜಿಗುಪ್ಸೆಯಾಗಿದ್ದಾನೆ, ಅಥವಾ ಜಿಗುಪ್ಸೆ ಅಂತ ಹೇಳಿದ್ರೆ ಆತನು ಜೀವನದಲ್ಲಿ ತುಂಬ ನೊಂದ್ಕೊಂಡಿರುವಂತವನಾಗಿದ್ದಾನೆ. 38 ವರ್ಷದಿಂದ ರೋಗ ಗುಣ ಆಗಿಲ್ಲ ಅನ್ನಂಥ ಒಂದು ದುಃಖದಲ್ಲಿ ಆತನಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯವರು ಗುರುತಿಸಿ ಎಲ್ಲ ರೋಗಿಗಳಿಗಿಂತ ಈ ರೋಗಿಗೆ ಈಗ ಮುಖ್ಯವಾಗಿ ಅದ್ಭುತ ಬೇಕಾಗಿದೆ ಎಂಬುದಾಗಿ ತಿಳಿದುಕೊಂಡು ಯೇಸು ಸ್ವಾಮಿಯವರು ಆತನ ಹತ್ರ ಬಂದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆ ಹುಟ್ಟು ಕುಂಟನಲ್ಲಿ ಇದ್ದಂತಹ ಒಂದು ವಿಶಿಷ್ಟವಾಗಿರುವಂಥ ಸ್ವಭಾವ ಏನಂತ ಹೇಳಿದ್ರೆ, ಆತನು ಎದುರು ನೋಡುವಂತವನಾಗಿದ್ನು, ನಿರೀಕ್ಷೆ ಉಳ್ಳಂಥವನಾಗಿದ್ನು. ಯಾರಾದರೂ ನನ್ನನ್ನು ಬಂದು ಗುಣಪಡಿಸ್ತಾರೇನೋ, ಯಾರಾದರೂ ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಆತನು ಯಾವಾಗಲೂ ಕಾಯ್ತಾ ಇದ್ನು. ಕಾರಣ 38 ವರ್ಷಗಳಿಂದ ಅಲ್ಲೇ ಇದ್ದಾನೆ ಆತನು. ಆತನನ್ನು ಯಾರೂ ಕೂಡ ಆ ಕೊಳದ ಹತ್ರ ಕರೆದುಕೊಂಡು ಹೋಗ್ತಾ ಇಲ್ಲ, ಯಾರೂ ಕೂಡ ಆತನಿಗೆ ಸಹಾಯ ಮಾಡ್ತಾ ಇಲ್ಲ. ಆದರೆ ಆತನು ಎದುರು ನೋಡ್ತಾ ಇದ್ದಾನೆ, ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. 38 ವರ್ಷದಿಂದ ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೇನೋ, ಯಾರಾದರೂ ಬಂದು ನನ್ನ ಜೀವಿತಗಳಲ್ಲಿ ಅದ್ಭುತ ಮಾಡಲಿಕ್ಕೆ ಸಾಧ್ಯನೇನೋ ಎಂಬುದಾಗಿ ಆತನು ಕಾಯ್ತಿರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಈತನು ಎದುರು ನೋಡುವಂತನಾಗಿದ್ದಾನೆ, ಈತನಿಗೆ ಸಮಸ್ಯೆ ಇದೆ, ಆತನಿಗೆ ಬಿಡುಗಡೆ ಆಗೋದಕ್ಕೋಸ್ಕರವಾಗಿ ಆತನಲ್ಲಿ ಕಾಳಜಿ ಇದೆ ಎಂಬುದಾಗಿ ತಿಳಿದುಕೊಂಡು ಯೇಸು ಸ್ವಾಮಿಯವರು ಆತನ ಹತ್ರ ಹೋದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, 38 ವರ್ಷದಿಂದ ಆತನ ತಾಳ್ಮೆಯಲ್ಲಿ ಅಲ್ಲಿ ಕಾತ್ಕೊಂಡಿದ್ದಾನೆ. ಯಾರಾದರೂ ನನ್ನನ್ನು ಗುಣಪಡಿಸ್ತಾ ಇದ್ದಾರೇನೋ, ಅಥವಾ ಯಾರಾದರೂ ಗುಣಪಡಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ಆತನು ಕಾದು ಕುಳಿತನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನ ತಾಳ್ಮೆಯುಳ್ಳವನಾಗಿ 38 ವರ್ಷದಿಂದ ಅದೇ ಪ್ರಾಂತದಲ್ಲಿ ಆತನು ಕೂತ್ಕೊಂಡಿರುವಂಥ ವ್ಯಕ್ತಿಯಾಗಿದ್ನು. ಆತನಿಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲ, ಆತನನ್ನು ನೋಡ್ಕೊಳ್ಳುವಂಥವ್ರು ಯಾರೂ ಇಲ್ಲ, ಆತನಿಗೆ ಬೇಕಾಗಿರುವಂಥ ಸಹಾಯಗಳನ್ನು ಮಾಡೋದಕ್ಕೋಸ್ಕರವಾಗಿ ಆತನ ಜೊತೆಯಲ್ಲಿ ಒಬ್ಬರು ಕೂಡ ಇಲ್ಲ. ಆದಾಗಿ ಕೂಡ 38 ವರ್ಷದಿಂದ ಅಲ್ಲೊಬ್ಬನೇ ಕಾಯ್ಕೊಂಡು ನನಗೆ ಯಾರಾದರೂ ಸಹಾಯ ಮಾಡ್ಬೋದು ಅನ್ನೊಂದು ನಿರೀಕ್ಷೆಯಲ್ಲಿ ಏನಂತ ಹೇಳಿದ್ರೆ ಆತನ ಎದುರು ನೋಡ್ಕೊಳ್ತಾ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆತನನ್ನು ಭೇಟಿ ಮಾಡಿದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ಕತೆ ನೆನಪಿಗೆ ಬರುವಂಥದ್ದಾಗಿದೆ. ತಾಳ್ಮೆ ಅನ್ನಂಥದ್ದು ಎಷ್ಟು ಬಹಳ ಪ್ರಾಮುಖ್ಯವಾಗುತ್ತೆ ಎಂಬುದಾಗಿ. ಒಂದು ಸರಿ ಒಂದು ದೊಡ್ಡ ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ಅರಸನು ಎಲ್ಲ ಹಳ್ಳಿಗಳನ್ನು ನೋಡೋದಕ್ಕೋಸ್ಕರವಾಗಿ ತನ್ನ ಸಿಪಾಯಿಗಳೊಟ್ಟಿಗೆ ತನ್ನ ಸೈನ್ಯದೊಟ್ಟಿಗೆ ಎಲ್ಲ ಹಳ್ಳಿಗಳನ್ನು ನೋಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆತನೊಂದು ದ್ರಾಕ್ಷಿ ತೋಟ ಇರುವಂಥ ಹೊಲಗಳ ಮಧ್ಯದಲ್ಲಿ ಹಾದು ಹೋಗುವಂತನಾಗಿದ್ದಾನೆ. ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಕೂಡ ದ್ರಾಕ್ಷಿ ಹಣ್ಣುಗಳು ಬೆಳೆದು ನಿಂತಿದ್ದಾವೆ. ರಾಜನು ಬರ್ತಿರುವಂಥ ಸುದ್ದಿಯನ್ನು ಕೇಳಿ ಅಲ್ಲಿರುವಂಥ ಎಲ್ಲ ಜನಗಳು ಕೂಡ ರಾಜನು ಬರ್ತಾ ಇದ್ದಾನೆ ಎಂಬುದಾಗಿ ಸಂತೋಷವುಳ್ಳವರಾಗಿ ಅವರಲ್ಲಿರುವಂಥ ಎಲ್ಲ ದ್ರಾಕ್ಷಿ ಹಣ್ಣುಗಳನ್ನು ಕಿತ್ಕೊಂಡು ಬುಟ್ಟಿ ಸಮೇತವಾಗಿ ರಾಜನಿಗೆ ಕೊಡ್ತಾ ಇದ್ದಾರೆ. ಅಯ್ಯೋ, ನೀವು ಬರ್ತಾ ಇದ್ದಾರೆ ರಾಜವರೇ, ತೆಗೆದುಕೊಳ್ಳ್ರಿ ದ್ರಾಕ್ಷಿ ಎಣ್ಣೆ ಅಂತೇಳಿ. ಆತನ ಕೂಡ ತೆಗೆದುಕೊಂಡು ಸಂತೋಷ ಉಳ್ಳವನಾದ್ನು. ತದನಂತರವಾಗಿ ಹಾಗೆ ಆತನ ಪ್ರಯಾಣ ಮುಂದುವರಿಸ್ತಿರುವಾಗ ಒಂದು ದ್ರಾಕ್ಷಿ ತೋಟವನ್ನು ನೋಡಿದ್ನು. ಅಲ್ಲಿ ನೋಡಿದ್ರೆ ಯಾವುದೇ ಹಣ್ಣುಗಳು ಕಾಣಿಸ್ತಾ ಇಲ್ಲ. ಆತನಿಗೆ ತುಂಬ ಆಶ್ಚರ್ಯವಾಯಿತು. ಎಲ್ಲ ಕಡೆನೂ ಕೂಡ ಹಣ್ಣು ಬಿಡಿಸ್ತಾ ಇದ್ದಾರೆ, ಹಣ್ಣುಗಳು ಆಗ್ತಾ ಇದ್ದೇವೆ, ಆದರೆ ಈತನ ತೋಟದಲ್ಲಿ ಒಂದು ಹಣ್ಣು ಕೂಡ ಕಾಣಿಸ್ತಾ ಇಲ್ವಾ, ಏನಾದರೂ ಮುಂಚೆಗೆ ಬಿಡಿಸ್ಬಿಟ್ಟಿದ್ದಾನೆ ಅಥವಾ ಏನೇ ಒಂದು ಸಮಸ್ಯೆ ಎಂಬುದಾಗಿ ಅಲ್ಲಿರುವಂಥ ಆ ತೋಟ ಮಾಡುವಂಥವನ್ನ ಕರಿ ಎಂಬುದಾಗಿ ಆ ರಾಜನ ಹೇಳಿ ಕಳಿಸುವಾಗ ಆ ತೋಟ ಮಾಡುವಂಥವನು ಬಂದರು. ಆಗ ರಾಜ ಕೇಳಿದ್ನು, ಏನಪ್ಪ ನಿನ್ನ ಹೊಲದಲ್ಲಿ ಇನ್ನೂ ದ್ರಾಕ್ಷಿ ಹಣ್ಣು ಏನು ಬಿಟ್ಟಿದ್ದಾವ ಅಥವಾ ಬಿಟ್ಟಿರುವಂಥದ್ದನ್ನೆಲ್ಲ ಬಿಡಿಸ್ಬಿಟ್ಟಿದೆ ಎಂಬುದಾಗಿ ಕೇಳುವಾಗ ಆ ವ್ಯಕ್ತಿ, ಆ ಹೊಲದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅಥವಾ ಹೊಲದ ಮಾಲೀಕ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಹಣ್ಣು ಇನ್ನೂ ಬಿಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ತುಂಬ ತಿಳಿದಂಥವರು ಒಂದು ಬೀಜಗಳನ್ನು ಕೊಟ್ಟಿದ್ದಾರೆ, ದ್ರಾಕ್ಷಿ ಬೀಜಗಳನ್ನು ಕೊಟ್ಟಿದ್ದಾರೆ. ಈ ಬೀಜ ಹಾಕು 30 ವರ್ಷಗಳಾದ ನಂತರವಾಗಿ ಒಳ್ಳೆ ಹಣ್ಣು ಕೊಡುತ್ತೆ ಎಂಬುದಾಗಿ ಹೇಳಿದ್ರು. ಅದಕ್ಕೋಸ್ಕರವಾಗಿ ನಾನು 30 ವರ್ಷದಿಂದ ಕಾಯ್ದಕ್ಕೋಸ್ಕರವಾಗಿ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಆ ವ್ಯಕ್ತಿ ಹೇಳುವಂತನಾಗಿದ್ದಾನೆ. ತದನಂತರವಾಗಿ ಆ ರಾಜನಿಗೆ ಆಶ್ಚರ್ಯವಾಯಿತು. 30 ವರ್ಷದಿಂದ ಕಾಯ್ದಕ್ಕೋಸ್ಕರವಾಗಿ ನೀನು ರೆಡಿ ಇದೆಯಾ, ಈಗ ಎಷ್ಟು ವರ್ಷ ಆಗಿದೆ ಎಂಬುದಾಗಿ ಹೇಳುವಾಗ ಈಗಾಗಲೇ 25 ವರ್ಷ ಆಗಿದೆ, 5 ವರ್ಷ ಕಾಯ್ದರೆ ಸಾಕು, ಒಳ್ಳೆ ಹಣ್ಣು ಬಿಡುತ್ತೆ ಎಂಬುದಾಗಿ ಆ ಒಬ್ಬ ಹೊಲದ ಮಾಲೀಕ ಹೇಳುವಾಗ ರಾಜನಿಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಅಯ್ಯೋ, ಇಷ್ಟು ವರ್ಷದವರೆಗೂ ಕಾಯ್ದಿದ್ಯಾ, ಇನ್ನೂ 5 ವರ್ಷ ಕಾಯ್ದಕ್ಕೋಸ್ಕರವಾಗಿ ನೀನು ಮನಸ್ಸುಳ್ಳವನಾಗಿದೆಯಾ? ಅಕಸ್ಮಾತ್ ಏನಾದರೂ ದೇವ್ರ ಚಿತ್ತ ನಿಮಗೆ ಆಯಸ್ಸು ದೇವರಿಂದ ಜಾಸ್ತಿ ಕೊಡೋದಾದರೆ ಮುಂದಿನ 5 ವರ್ಷಗಳಲ್ಲಿ ನಾವು ಇಬ್ಬರು ಉಳಿಯೋದಾದರೆ ನೀನು ತಪ್ಪದಾಗಿ ಏನು ಮಾಡ್ಬೇಕಂತಂದರೆ ಈ ಹಣ್ಣಾದ ನಂತರವಾಗಿ ನನ್ನನ್ನು ಭೇಟಿ ಮಾಡಬೇಕು, ಹಣ್ಣನ್ನು ತೆಗೆದುಕೊಂಡು ಬರಬೇಕು ಎಂಬುದಾಗಿ ಹೇಳುವಾಗ ಸರಿ ಎಂಬುದಾಗಿ ಆ ಹೊಲದ ಮಾಲೀಕನು ಕೂಡ ಒಪ್ಕೊಂಡು. ತದನಂತರವಾಗಿ 5 ವರ್ಷವಾಯಿತು.
5 ವರ್ಷ ಆದಾದ ನಂತರವಾಗಿ ಆ ಹಣ್ಣು ಬೆಳೀಲಿಕ್ಕೆ ಪ್ರಾರಂಭವಾಯಿತು. ಅದು ತುಂಬ ಸುಂದರವಾಗಿ ಹಣ್ಣು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ತುಂಬ ಕಿತ್ತಳೆ ರೀತಿಯಲ್ಲಿ ಆ ಹಣ್ಣು ದ್ರಾಕ್ಷಿ ಹಣ್ಣು ಬೆಳೆಯೋದಕ್ಕೋಸ್ಕರವಾಗಿ ಪ್ರಾರಂಭ ಆಯಿತು. ತುಂಬ ರುಚಿಕರವಾಗಿದ್ದಂಥದ್ದು, ತುಂಬ ಕಿತ್ತಳೆ ರೀತಿಯಾಗಿ ಅದು ದಪ್ಪನಾಗಿ ಬೆಳೀಲಿಕ್ಕೋಸ್ಕರವಾಗಿ ಪ್ರಾರಂಭ ಆಯಿತು. ಅದರ ಸಿಹಿನೂ ಕೂಡ ತುಂಬ ವಿಶಿಷ್ಟವಾಗಿರ್ತಾ ಇತ್ತು. ಆ ರೀತಿಯಾಗಿರುವಂಥ ಹಣ್ಣು ಆ ದ್ರಾಕ್ಷಿ ತೋಟದಲ್ಲಿ ಬಿಟ್ಟಾಗ ಅದನ್ನೆಲ್ಲವನ್ನು ಕಿತ್ಕೊಂಡು ಆತನ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗಿ ನಿಂತ್ಕೊಂಡಿರ್ತಾನೆ, ಅರಸನಿಗೆ ಕೊಡಬೇಕೆಂಬುದಾಗಿ. ಅಲ್ಲಿರುವಂಥ ಸೈನಿಕರುಗಳು ಕೇಳ್ತಾರೆ, ಯಾರು ನೀನು ಬಂದಿರುವಂಥದ್ದು ಎಂಬುದಾಗಿ. ಇಲ್ಲ ಸ್ವಾಮಿ, 5 ವರ್ಷಗಳ ಹಿಂದೆ ಅರಸನು ಬಂದಿದ್ದರು, ಅದಕ್ಕೋಸ್ಕರವಾಗಿ ಹಣ್ಣನ್ನು ಕೊಡೋದಕ್ಕೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವಾಗ ಅರಸನಿಗೆ ಆ ಸಿಪಾಯಿಗಳು ಈ ವಿಚಾರವನ್ನು ತಿಳಿಸುವಾಗ ಆತನಿಗೆ ಗೊತ್ತಾಗುತ್ತೆ, ನಾನು 5 ವರ್ಷದಿಂದ ಹೇಳಿರುವಂಥ ಮನುಷ್ಯನೇ ಬಂದಿರ್ಬೋದು ಎಂಬುದಾಗಿ ತಿಳಿದುಕೊಂಡು ಆ ವ್ಯಕ್ತಿನ ಒಳಗಡೆ ಕಳಿಸು ಎಂಬುದಾಗಿ ಹೇಳ್ತಾನೆ. ಆ ವ್ಯಕ್ತಿ ಒಳಗಡೆ ತೆಗೆದುಕೊಂಡು ಹೋಗಿ ಬಂದು ಆ ಹಣ್ಣನ್ನು ಕೊಡ್ತಾನೆ. ಹಣ್ಣು ತಿಂದ ತಕ್ಷಣ ತುಂಬ ಸಿಹಿಯಾಗಿರ್ತದೆ, ತನಗೆ ತುಂಬ ಖುಷಿ ಆಗ್ತದೆ. ಆತನ ಕುಟುಂಬದಲ್ಲಿರುವಂಥ ಎಲ್ಲರಿಗೂ, ಆತನ ಮತ್ತು ಸಂಸ್ಥಾನದಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೂ ಕೊಡ್ತಾರೆ. ಅವರು ತುಂಬ ಖುಷಿ ಕೊಟ್ಬಿಡ್ತಾರೆ, ಅದು ತುಂಬ ಖುಷಿ ಪಡ್ತಾರೆ. ಆ ಖುಷಿ ಪಟ್ಟಾದ ನಂತರವಾಗಿ ಅಲ್ಲಿರುವಂಥ ಅಧಿಕಾರಿ ವರ್ಗದವ್ರಿಗೆ ಹೇಳ್ತಾನೆ, ನೀನು ಹೋಗಿ ಈ ಒಬ್ಬ ವ್ಯಕ್ತಿಗೆ ನಮ್ಮ ಸಾಮ್ರಾಜ್ಯದಲ್ಲಿರುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನೇ ತೆಗೆದುಕೊಂಡು ಬಾ, ಬೆಳ್ಳಿ ಬಂಗಾರಗಳನ್ನು, ಆಭರಣಗಳನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ಬಿಟ್ಟು ಆತನ ಎಲ್ಲವನ್ನು ತೆಗೆದುಕೊಂಡು ಬರೋದಕ್ಕೋಸ್ಕರ ಅಪ್ಪಣೆ ಕೊಡ್ತಾನೆ. ತೆಗೆದುಕೊಂಡು ಬಂದಾದ ನಂತರವಾಗಿ ಎಲ್ಲ ವೈಭವಳ್ಳಂಥ ಒಡವೆಗಳನ್ನು ಆ ಒಬ್ಬ ಹೊಲದ ಕೆಲಸ ಮಾಡುವಂಥ ಮಾಲೀಕನಿಗೆ ಅಥವಾ ದ್ರಾಕ್ಷಿ ಹಣ್ಣಿನ ಮಾಲಕನಿಗೆ ಎಲ್ಲವನ್ನು ಕೊಟ್ಬಿಡ್ತಾನೆ. ನಂತರವಾಗಿ ನೀನು ನೋಡ್ಕೊಳ್ಳುವಂಥ ಊರು ಅಥವಾ ನಿನ್ನ ಗ್ರಾಮಕ್ಕೆ ಇನ್ನು ಮುಂದೆ ನೀನೇ ರಾಜನಾಗಿರುತ್ತೆ ಎಂಬುದಾಗಿ ಕೂಡ ಮುಚ್ಚಳಿಕೆಯನ್ನು ಬರೆದು ಕೊಟ್ಬಿಡ್ತಾನೆ. ಅಥವಾ ಮುಚ್ಚಳಿಕೆ ಅಂತ ಹೇಳಿದ್ರೆ ಆತನಿಗೆ ಒಂದು ಲೆಟ್ರನ್ನು ಬರೆದು ಕೊಟ್ಬಿಡ್ತಾನೆ, ನೀನೇ ಇನ್ನು ಮುಂದೆ ಆ ಒಂದು ಗ್ರಾಮಕ್ಕೆ ಅರಸನಾಗಿ ಬಾಳು ಎಂಬುದಾಗಿ. ಆತನು ತುಂಬ ಖುಷಿಯಾಗಿ ಹೋಗ್ತಾನೆ. ಈ ವಿಚಾರವನ್ನು ಎಲ್ಲರೂ ಕೂಡ ಕೇಳುವಂತರಾಗಿದ್ದಾರೆ. ಈತನೊಬ್ಬ ದ್ರಾಕ್ಷಿ ಹಣ್ಣು ತೆಗೆದುಕೊಂಡು ಹೋಗಿದ್ದಾನೆ, ರಾಜ ತಿಂದ್ಬಿಟ್ಟು ಖುಷಿಪಟ್ಟು ಎಲ್ಲ ಬೆಳ್ಳಿ ಬಂಗಾರಗಳನ್ನು ಕೊಟ್ಟು ನಂತರವಾಗಿ ಈ ಊರಿಗೆ ಅಥವಾ ಈ ಗ್ರಾಮಕ್ಕೆ ಈತನೇ ರಾಜನಾಗಿ ಮಾಡಿದ್ದಾನೆ ಎಂಬುದಾಗಿ ಎಲ್ಲ ದ್ರಾಕ್ಷಿ ಬೆಳೆಯುವಂಥ ಎಲ್ಲ ಮಾಲೀಕರುಗಳು ಕೂಡ ಇದನ್ನು ಕೇಳಿ ತುಂಬ ಆಶ್ಚರ್ಯವಾಗಿ ಅವರು ಕೂಡ ಬೆಳಗ್ಗೆದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದ್ರಾಕ್ಷಿ ಹಣ್ಣುಗಳನ್ನು ತೆಗೆದುಕೊಂಡು ಅರಸನ ಮುಂದೆ ಹೋಗ್ತಾರೆ. ಅರಸನ ಮುಂದೆ ಹೋಗಿ ನಂತರವಾಗಿ ಅವ್ರು ಕೇಳ್ಕೊಳ್ತಾರೆ, ನೀವು ನಮ್ಮ ಹಣ್ಣನ್ನು ತಿಂದು ಟೇಸ್ಟ್ ಮಾಡಿ ನಮಗೂ ಕೂಡ ಏನಾದರೂ ಸಹಾಯ ಮಾಡ್ರಿ ಎಂಬುದಾಗಿ ಆ ಎಲ್ಲ ರೈತರು ಕೇಳ್ಕೊಳ್ಳುವಂತರಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅರಸನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಪ್ಪ ನಾನು ಆತನಿಗೇನು ಕೊಟ್ಟಿಲ್ಲ ಹೋಗಿ ಎಂಬುದಾಗಿ ಸಹ ಹೇಳ್ತಿದ್ದಾಗ್ಯೂ ಅಲ್ಲಿರುವಂಥ ಜನಗಳೆಲ್ಲ ಹಠಕ್ಕೆ ಬಿದ್ದುಬಿಡ್ತಾರೆ. ಅವ್ರಿಗೆ ಮಾತ್ರ ನೀವೆಲ್ಲವನ್ನು ಕೊಟ್ಟಿದ್ದೀರ, ನಮಗೇನು ಕೊಟ್ಟಿಲ್ವಲ್ಲ ಸ್ವಾಮಿ ನೀವು ಎಂಬುದಾಗಿ ಎಲ್ಲ ಜನಗಳು ಘರ್ಷಣೆ ಮಾಡ್ತಿರುವಾಗ ಅಲ್ಲಿರುವಂಥ ಅರಸನೇ ಹೇಳ್ತಾನೆ, ನಾನು ಕೊಟ್ಟಿರುವಂಥದ್ದು ಆತನ ಆತನಿಗಲ್ಲಪ್ಪ, ಬಟ್ ಆತನು 30 ವರ್ಷದಿಂದ ತಾಳ್ಮೆಯಿಂದ ಕಾಯ್ಕೊಂಡಿದ್ದನಲ್ಲ, ಆ ತಾಳ್ಮೆಯಿಂದ ಕಾಯ್ದಿರೋದಕ್ಕೋಸ್ಕರವಾಗಿ ಆತನಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಆ ಅರಸನು ಅಲ್ಲಿರುವಂಥ ರೈತರಿಗೆ ಹೇಳಿ ಕಳಿಸ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಈ ಕಥೆಯಲ್ಲಿ ನಾವೇನು ನೋಡ್ಲಿಕ್ಕೆ ಸಾಧ್ಯ? ಆ 30 ವರ್ಷದಿಂದ ಆ ವ್ಯಕ್ತಿ ಕಾಯ್ತಾ ಇದ್ನು, ಅದಕ್ಕೋಸ್ಕರವಾಗಿ ಸಿಕ್ಕಂಥ ಪ್ರತಿಫಲವಾಗಿತ್ತು. ಅದೇ ಪ್ರಕಾರವಾಗಿ ಯೇಸು ಸ್ವಾಮಿನೂ ಕೂಡ ಇಲ್ಲಿ ಆ ರೀತಿಯಾಗಿರುವಂಥ ಅದ್ಭುತವನ್ನೇ ಮಾಡೋದಕ್ಕೋಸ್ಕರವಾಗಿ ಇಷ್ಟಪಟ್ಟಂಥವ್ರು. 38 ವರ್ಷದಿಂದ ಇಲ್ಲಿ ಒಬ್ಬ ರೋಗಿ ನರಳುತ್ತಾ ಇದ್ದಾನೆ, ಇಲ್ಲಿ ಒಬ್ಬ ರೋಗಿ ದುಃಖದಲ್ಲಿದ್ದಾನೆ. ಈ ರೋಗಿಗೆ ನಾನು ಗುಣಪಡಿಸ್ಬೇಕೆಂಬುದಾಗಿ ಯೇಸು ಸ್ವಾಮಿಯವರು ಆ ತಾಳ್ಮೆಯಿಂದ ಕೂತ್ಕೊಂಡಿರುವಂಥ ರೋಗಿಗೆ ಗುಣಪಡಿಸೋದಕ್ಕೋಸ್ಕರವಾಗಿ ಸ್ವಾಮಿಯವರು ಮನಸ್ಸು ಮಾಡಿದ್ರು ಎಂಬುದಾಗಿ ನೋಡಿಕೊಂಡ್ರು. ಅಥವಾ ಮನಸ್ಸು ಮಾಡಿ ಯೇಸು ಸ್ವಾಮಿಯವರು ಆತನ ಬಳಿಗೆ ಹೋಗಿ ಯೇಸು ಸ್ವಾಮಿಯವರು ಕೇಳುವಂಥರಾಗಿದ್ದಾರೆ. ನಮ್ಮ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ, ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನ ಕೊಳದೊಳಗೆ ಇಳಿಸುವವರು ಯಾರೂ ಇಲ್ಲ, ನಾನು ಬರುವುದರೊಳಗಾಗಿ ನನಗಿಂತ ಮುಂದಾಗಿ ಇನ್ನೊಬ್ಬನು ಇಳಿಯುತ್ತಾನೆ ಎಂದನು ಎಂಬುದಾಗಿ. ಆ ಒಬ್ಬ ರೋಗಿಗೆ ಸ್ವಸ್ಥವಾಗೋದಕ್ಕೋಸ್ಕರವಾಗಿ ಮನಸ್ಸಿದೆ, ಆದರೆ ಆತನಿಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲ. ಇಲ್ಲಿ ಆಗ್ತಿರುವ ಸಮಸ್ಯೆ ಇದೆ ಅಥವಾ ಇದು ಸಮಸ್ಯೆ. ಆತನಿಗೆ ಎದುರು ನೋಡ್ತಾ ಇದ್ದಾನೆ, ತಾಳ್ಮೆಯಿಂದ ಕಾಯ್ಕೊಂಡಿದ್ದಾನೆ, ಆದರೆ ಆತನಿಗೆ ಸಹಾಯ ಮಾಡುವಂಥವ್ರು ಯಾರೂ ಇಲ್ಲದಿರೋದ್ರಿಂದ ಆತನ ಅಲ್ಲೇ ಕೂತ್ಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಈ ಒಂದು ಸತ್ಯದ ವಾಕ್ಯಕ್ಕನುಸಾರವಾಗಿ ನಾವಿಲ್ಲಿ ಧ್ಯಾನ ಮಾಡುವಂಥವರಾಗಿದ್ದೇವೆ. ಆತನಿಗೆ ಮನಸ್ಸಿತ್ತು, ಆ ಮನಸ್ಸಿದ್ದರಿಂದ ದೇವರು ಆತನನ್ನ ಜೀವಿತಗಳಲ್ಲಿ ಅದ್ಭುತ ಮಾಡೋದಕ್ಕೋಸ್ಕರವಾಗಿ ಬಯಸುವುದರೆಂಬುದಾಗಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆತನಿಗೆ ಸ್ವಾಮಿ ಕೇಳ್ತಾರೆ, ನಿನ್ನ ಮನಸ್ಸಿದೆಯಾ ಗುಣ ಆಗೋದಕ್ಕೋಸ್ಕರವಾಗಿ ಎಂಬುದಾಗಿ. ಆತನ ಹೇಳ್ತಾನೆ, ಹೌದು ಸ್ವಾಮಿ, ನನಗೆ ಮನಸ್ಸಿದೆ, ಆದರೆ ಸಹಾಯ ಮಾಡುವಂಥವ್ರು ಯಾರಿಲ್ಲ, ಅದಕ್ಕೋಸ್ಕರವಾಗಿ ನಾನು ಎದುರು ನೋಡಿಕೊಂಡು ತಾಳ್ಮೆಯಿಂದ ಇಷ್ಟು ವರ್ಷ ಕೂತ್ಕೊಂಡಿದ್ದೇನೆ, ಆದರೆ ನನಗೆ ಮನಸ್ಸಿದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ, ನಿನಗೆ ಮನಸ್ಸಿರುವುದಾದರೆ ಖಂಡಿತವಾಗಿಯೂ ನಿನಗೆ ಅದ್ಭುತ ಆಗುತ್ತೆ ಎಂಬುದಾಗಿ ಯೇಸು ಸ್ವಾಮಿಯವರಲ್ಲಿ ಹೇಳಿದ್ರು ಎಂಬುದಾಗಿ
ನೋಡುವಂತರಾಗಿದ್ದೇವೆ. ಇವತ್ತು ಪ್ರಿಯ ದೇವರ ಮಕ್ಕಳೇ, ನಮಗೂ ಕೂಡ ಯೇಸು ಸ್ವಾಮಿ ಹೇಳುವಂಥದ್ದು ಹಾಗೆ, ನಾವು ಅನೇಕ ವರ್ಷಗಳಿಂದ ಅನೇಕ ವಿಚಾರಗಳಿಗೋಸ್ಕರವಾಗಿ ಎದುರು ನೋಡ್ತಾ ಇರ್ಬೋದು, ತಾಳ್ಮೆಯಿಂದ ಕಾತಿರ್ಬೋದು. ಅಥವಾ ಇವತ್ತು ನಮಗೆ ಯೇಸು ಸ್ವಾಮಿ ಕೇಳುವಂಥದ್ದು, ನೀವು ತಾಳ್ಮೆಯಿಂದ ಕಾಯುವಂಥ ವಿಚಾರಗಳಿಗೆ, ನೀವು ಎದುರು ನೋಡುವಂಥ ವಿಚಾರಗಳಿಗೆ ನೀವು ಅದ್ಭುತ ಹೊಂದ್ಕೊಳ್ಬೇಕು, ಆಶೀರ್ವಾದ ಹೊಂದ್ಕೊಳ್ಬೇಕು ಅಂತ ನಿಮಗೆ ಮನಸ್ಸಿದೆ ಎಂಬುದಾಗಿ ಯೇಸು ಸ್ವಾಮಿ ಕೇಳುವಾಗ ನಾವು ಆ ರೋಗಿಯ ರೀತಿಯಾಗಿ ಹೇಳುವಂಥವರಾಗಿರಬೇಕು. ದೇವರೇ, ನನಗೆ ಮನಸ್ಸಿದೆ ಎಂಬುದಾಗಿ, ನಮಗೆ ಮನಸ್ಸು ಇದೆ ಎಂಬುದಾಗಿ ಹೇಳುವುದಾದರೆ ಖಂಡಿತವಾಗಿ ಆತನ ಜೀವಿತಗಳಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಈ ಮನಸ್ಸಿದೆ ಎಂಬ ವಿಚಾರವನ್ನು ಆತನ ಹೇಳಿದ ತಕ್ಷಣ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುವಂತರಾಗಿದ್ದಾರೆ. 8ನೇ ವಚನದಲ್ಲಿ, 5ನೇ 8ನೇ ವಚನ, ಯೋಹಾನ ಬರೆದ ಸುವಾರ್ತೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆನ ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆನ ಹೊತ್ತುಕೊಂಡು ನಡೆದನು ಎಂಬುದಾಗಿ. ನೋಡಿ, ಆತನು ಯಾವಾಗ ಮನಸ್ಸಿದೆ ಎಂಬುದಾಗಿ ಸ್ವಾಮಿಗೆ ಹೇಳಿದ್ನೋ ಅಷ್ಟು ಸಾಕಾಗಿತ್ತು ಯೇಸು ಸ್ವಾಮಿಗೆ ಆತನ ಜೀವಿತಗಳಲ್ಲಿ ಅದ್ಭುತ ಮಾಡೋದಕ್ಕೋಸ್ಕರವಾಗಿ. ಇವತ್ತು ನಿಮ್ಮ ಜೀವಿತಗಳಲ್ಲೂ ಕೂಡ ಯೇಸು ಸ್ವಾಮಿ ಅದೇ ಪ್ರಕಾರವಾಗಿ ಕೇಳುವಂತರಾಗಿದ್ದಾರೆ. ನಿಮ್ಗಳಿಗೆ ಮನಸ್ಸಿದೆ ಎಂಬುದಾಗಿ ಯೇಸು ಸ್ವಾಮಿ ಕೇಳುವಾಗ, ಪ್ರಿಯ ವೀಕ್ಷಕರೇ, ನಾವು ಕೂಡ ದೇವರ ಸನ್ನಿಧಾನದಲ್ಲಿ ನಮಗೆ ಮನಸ್ಸಿದೆ ದೇವರೇ, ನಾವು ಕಾಯುವಂಥ ವಿಚಾರಗಳಿಗೆ, ಎದುರು ನೋಡುವಂಥ ವಿಚಾರಗಳಿಗೆ ನಮಗೆ ಮನಸ್ಸಿದೆ, ನೀವು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡಿ ಅದ್ಭುತ ಮಾಡಿರಿ ಎಂಬುದಾಗಿ ನಾವು ದೇವರಲ್ಲಿ ಕೇಳಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಆತನ ಮನಸ್ಸಿದೆ ಎಂಬುದಾಗಿ ಕುಂಟನು ಹೇಳಿದ್ನು, ಆತನ ಜೀವಿತಗಳಲ್ಲಿ ಅದ್ಭುತವನ್ನು ಆತನು ಹೊಂದ್ಕೊಂಡು. ಕಾರಣ, ಆತನಿಗೆ ಮನಸ್ಸಿತ್ತು. ಅದ್ರ ಜೊತೆಯಲ್ಲಿ ಯೇಸು ಸ್ವಾಮಿ ಎದ್ದು ನಡೆ ಅಂದ ತಕ್ಷಣ ಆತ ನಡೆಯೋದಕ್ಕೋಸ್ಕರವಾಗಿ ಸಿದ್ಧನಾದ್ನು. ಆತನಲ್ಲಿ ನಂಬಿಕೆನೂ ಕೂಡ ಇತ್ತು. ಇವತ್ತು ನಮ್ಮಲ್ಲಿ ಮನಸ್ಸಿರೋದ್ರ ಜೊತೆಯಲ್ಲಿ ನಮ್ಮಲ್ಲಿ ನಂಬಿಕೆನೂ ಕೂಡ ಇರುವಂಥದ್ದಾಗಿರಬೇಕು. ನಾವು ನಂಬಿಕೊಳ್ಳೋದಾದರೆ ದೇವ್ರ ವಾಕ್ಯದ ಪ್ರಕಾರವಾಗಿ ಹೇಳೋ ಪ್ರಕಾರವಾಗಿ ನಂಬಿದವನು ಅದ್ಭುತವನ್ನು ಕಾಣುವನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ನಮ್ಮಲ್ಲಿ ನಂಬಿಕೆ ಇರೋದಾದರೆ ನಮ್ಮ ಜೀವಿತಗಳಲ್ಲಿ ನಾವು ಅದ್ಭುತವನ್ನು ಹೊಂದಲಿಕ್ಕೆ ಸಾಧ್ಯ. ನಮ್ಮ ನಂಬಿಕೆ ಇಲ್ಲದೆ ಖಂಡಿತವಾಗಿ ಅದ್ಭುತ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಈ ಒಬ್ಬ ಕುಂಟನ ವಿಚಾರದಲ್ಲಿ ನೋಡ್ರಿ, ಆತನಿಗೆ ಮನಸ್ಸು ಇದೆ, ನಂತರವಾಗಿ ಯೇಸು ಸ್ವಾಮಿ ಹೇಳಿದಂಥ ಪದದ ಬಗ್ಗೆ ನಂಬಿಕೆಯೂ ಕೂಡ ಇದೆ. ಅದರ ಮುಖಾಂತರವಾಗಿ ಆತನ ಅದ್ಭುತವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ನಮ್ಮ ಸತ್ಯವೇದ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಅಲ್ಲೂ ಕೂಡ ನಾವು ಗಮನಿಸ್ತೇವೆ, ಒಬ್ಬ ರಕ್ತ ಕುಸುಮ ರೋಗದಲ್ಲಿರುವಂಥ ಒಬ್ಬ ಹೆಂಗಸಿನ ಕುರಿತಾಗಿ. ಹೆಂಗಸಿಗೆ ರಕ್ತ ಕುಸುಮ ರೋಗ ಇದೆ. ಅವಳು ತುಂಬ ವೇದನೆಯಲ್ಲಿ 12 ವರ್ಷಗಳ ಕಾಲ ನರಳುತ್ತಾ ಇದ್ದಾಳೆ. ಅವಳಿಗೆಲ್ಲೂ ಕೂಡ ಗುಣ ಆಗ್ತಾ ಇಲ್ಲ. ಯಾವ ಪ್ರಾಂತ್ಯಗಳಿಗೆ ಹೋದ್ರೂ ಕೂಡ ವೈದ್ಯರು ಅವಳನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆದರೆ ಅವಳು ಅಂದ್ಕೊಂಡ್ಳು, ಯೇಸು ಸ್ವಾಮಿಯವರ ಬಟ್ಟೆಯ ಗುಂಡಿಯನ್ನು ಮುಟ್ಟುವುದಾದರೆ, ಆ ಯೇಸು ಸ್ವಾಮಿಯವರ ಬಟ್ಟೆಯ ಗುಂಡೆಯನ್ನು ಮುಟ್ಟುವುದಾದರೆ ನನ್ನ ಜೀವಿತಗಳಲ್ಲಿ ಅದ್ಭುತ ಆಗುತ್ತೆ ಎಂಬುದಾಗಿ ಯೇಸು ಸ್ವಾಮಿಯವರು ಅದ್ಭುತ ಮಾಡಲಿಕ್ಕೆ ಶಕ್ತರೆಂಬುದಾಗಿ ಆ ತಾಯಿ ಯೇಸು ಸ್ವಾಮಿಯ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ ತಕ್ಷಣ ಅವಳ ರಕ್ತ ಹೋಗುವಂಥದ್ದು ನಿಂತು ಅವಳು ಅದ್ಭುತವನ್ನು ಹೊಂದ್ಕೊಂಡ್ಲು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯ. ಕಾರಣ, ಅವಳು ನಂಬಿಕೊಂಡ್ಲು. ಅದರ ಮುಖಾಂತರವಾಗಿ ಅವಳ ಜೀವಿತಗಳಲ್ಲಿ ಅವಳು ವಿಶೇಷವಾಗಿರುವಂಥ ಅದ್ಭುತವನ್ನು ಹೊಂದ್ಕೊಂಡ್ಲು. ಅವಳು ಅನೇಕ ಪ್ರಾಂತ್ಯಗಳಿಗೆ ಹೋದರೂ ಕೂಡ ಗುಣ ಆಗಿದ್ದಿರಲಿಲ್ಲ. ಅನೇಕ ಪ್ರಾಂತ್ಯಗಳಿಗೆ ಹೋಗಿ ಆಕೆಯ ಆರೋಗ್ಯಕ್ಕೋಸ್ಕರವಾಗಿ ಅವಳು ಓಡಾಡಿ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೂ ಕೂಡ ಗುಣ ಆಗಿದ್ದಿಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿಯವರು ನಂಬಿದ್ರೆ ಅದ್ಭುತ ಆಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಅವಳು ಮುಟ್ಟಿದ್ದಳು ಯೇಸು ಸ್ವಾಮಿಯವರನ್ನು, ಆ ಕ್ಷಣದಲ್ಲಿ ಅವಳ ಜೀವಿತದಲ್ಲಿ ಅದ್ಭುತವಾಯಿತು ಎಂಬುದಾಗಿ ನೋಡ್ತೇವೆ. ಇವತ್ತು ನಿಮ್ಮ ಜೀವಿತಗಳಲ್ಲೂ ಕೂಡ ಅದೇ ಪ್ರಕಾರವಾಗಿ ಯೇಸು ಸ್ವಾಮಿಯವರನ್ನು ನಾವು ನಂಬುವುದಾದರೆ ನಮ್ಮ ಜೀವಿತಗಳಲ್ಲಿ ಅದ್ಭುತ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂಥವರಾಗಿರಬೇಕು. ಪ್ರಿಯ ದೇವ್ರ ಮಕ್ಕಳೇ, ನಾವು ಈ ಒಂದು ಕಥೆಯಲ್ಲಿ ಅಥವಾ ಈ ಒಂದು ನಿಜವಾಗಿ ನಡೆದಿರುವಂಥ ಈ ಒಂದು ಚರಿತ್ರೆಯಲ್ಲಿ ನಾವು ಅನೇಕ ಅಂಶಗಳನ್ನು ಕಲಿಯಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯವರು ಆ ವ್ಯಕ್ತಿಯನ್ನು ಗುರುತಿಸಿದರು. ಆ ವ್ಯಕ್ತಿಯು ಎದುರು ನೋಡೋದಕ್ಕಂಥ ವ್ಯಕ್ತಿಯಾಗಿದ್ದು ತಾಳ್ಮೆಯಿಂದ 38 ವರ್ಷ ಕಾಯ್ದಿದ್ದಾನೆ. ಇದೆಲ್ಲವನ್ನು ತಿಳಿದುಕೊಂಡಂಥ ದೇವರು ಈತನ ಎದುರು ನೋಡುವಂತನಾಗಿದ್ದಾನೆ, ಈತನ ತಾಳ್ಮೆಯಿಂದ ಕೂತ್ಕೊಂಡಿದ್ದಾನೆ. ಆದರೆ ಈತನಿಗೆ ಯಾರೂ ಸಹಾಯ ಮಾಡುವಂಥವ್ರಿಲ್ಲ. ಈತನ ಅದ್ಭುತ ಆಗೋದಕ್ಕೋಸ್ಕರವಾಗಿ ಬಯಸ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಂಡು ಯೇಸು ಸ್ವಾಮಿ ಹುಡಿಕೊಂಡು ಆತನ ಹತ್ತಿರ ಬಂದರು. ಇವತ್ತು ನಮ್ಮ ಪರಿಸ್ಥಿತಿಗಳನ್ನು ಸ್ವಾಮಿ ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ಅನೇಕ ವರ್ಷಗಳಿಂದ ಅನೇಕ ಉತ್ತರಗಳಿಗೋಸ್ಕರವಾಗಿ ಎದುರು ನೋಡ್ತಾ ಇರ್ಬೋದು. ಆದರೆ ನೀವು ತಾಳ್ಮೆಯಿಂದ ಎದುರು ನೋಡ್ತಾ ಇದ್ದಿರ್ಬೋದು. ಅನೇಕ ವರ್ಷಗಳಾದರೂ ಕೂಡ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿಲ್ಲದೆ ಇದ್ದಿರ್ಬೋದು. ಆದರೆ ನೀವುಗಳು ಎದುರು ನೋಡ್ತಿರುವಾಗ ನಿಮ್ಮ ಎದುರು ನೋಡುವಿಕೆಗೆ ದೇವರು ಕೇಳುವಂಥ ಪ್ರಶ್ನೆ, ನಿಮ್ಗಳಿಗೆ ಅದರಿಂದ ಬಿಡುಗಡೆ ಆಗೋದಕ್ಕೆ ಮನಸ್ಸಿದೆ ಎಂಬುದಾಗಿ. ಆ ವ್ಯಕ್ತಿ ಎದುರು ನೋಡ್ತಾ ಇದ್ನು. ಆದರೆ ಯೇಸು ಸ್ವಾಮಿ ಅವನ ಹತ್ರ ಹೋಗ್ಬಿಟ್ಟು ಕೇಳಿದ್ರು, ನಿನಗೆ ಗುಣ ಆಗ್ಲಕ್ಕೆ ಮನಸ್ಸಿದೆಯಪ್ಪ ಎಂಬುದಾಗಿ. ಬರೀ ನಾವು ಎದುರು ನೋಡುವಂಥದ್ದು ಮಾತ್ರವಾಗಿರೋದಾಗೆ ನಾವು ಎದುರು ನೋಡುವಂಥ ವಿಚಾರಗಳಿಗೆ ಮನಸ್ಸು ಕೊಡುವಂಥವರಾಗಿರಬೇಕು. ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳದಂಥದ್ದು, ನಿನಗೆ ಮನಸ್ಸಿದೆ ಎಂಬುದಾಗಿ. ಆತನು ಹೇಳಿದ್ನು, ಸ್ವಾಮಿ ನನಗೆ ಮನಸ್ಸಿದೆ ಎಂಬುದಾಗಿ. ಮನಸ್ಸಿದೆ ಅಂದ ತಕ್ಷಣ ಯೇಸು ಸ್ವಾಮಿ ಆತನ ಜೀವಿತಗಳಲ್ಲಿ ಅದ್ಭುತವನ್ನು ಮಾಡಿದ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ಜೀವಿತಗಳಲ್ಲೂ ಕೂಡ ಇವತ್ತು ಯೇಸು ಸ್ವಾಮಿ ಕೇಳುವಂಥ ಪ್ರಶ್ನೆ
ಪ್ರಶ್ನೆಗಳಿಗೆ ನಾವು ಹೌದು ದೇವರೇ, ನಾನು ಈ ಲೋಕದಲ್ಲಿರುವಂಥ ಪಾಪಗಳಿಂದ ಹೊರಗಡೆ ಬರೋದಕ್ಕೋಸ್ಕರವಾಗಿ ಮನಸ್ಸಿದೆ ಎಂಬುದಾಗಿ ಹೇಳುವಾಗ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ದೇವರು ನನ್ನ ಸಾಲದ ಬಾಧೆಯಲ್ಲಿ ಇದ್ದೇನೆ, ಇದರಿಂದ ಹೊರಗಡೆ ಬರಬೇಕು, ನನಗೆ ಮನಸ್ಸಿದೆ ಎಂಬುದಾಗಿ ನಾವು ಹೇಳೋದಾದರೆ ನಮ್ಮ ಜೀವಿತಗಳಲ್ಲಿ ದೇವರು ಅದ್ಭುತ ಮಾಡ್ಲಿಕ್ಕೆ ಸಾಧ್ಯ. ದೇವರೇ ನಮಗೆ ರೋಗ ಇದೆ, ಈ ರೋಗದಿಂದ ಹೊರಗಡೆ ಬರಬೇಕು ನಾವು ಎಂಬುದಾಗಿ ಬಯಸೋದಾದರೆ ಆ ರೋಗದಿಂದ ದೇವರು ನಮಗೆ ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ನಾನು ಜಿಗುಪ್ಸೆ ಉಳ್ಳವನಾಗಿದ್ದೇನೆ, ಈ ಜಿಗುಪ್ಸೆಯಿಂದ ಹೊರಗಡೆ ಬರಬೇಕೆಂಬುದಾಗಿ ನಾವು ಮನಸ್ಸು ಮಾಡಿದ್ದೇವೆ ಅಥವಾ ಮನಸ್ಸಿದೆ ದೇವರೇ ಎಂಬುದಾಗಿ ನಾವು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಡೋದಾದರೆ ದೇವರು ಅದ್ಭುತ ಮಾಡಲಿಕ್ಕೆ ಸಾಧ್ಯ. ದೇವರೇ, ಈ ಲೋಕದಲ್ಲಿ ನನಗೆ ಮನಸ್ಸು ಸಮಾಧಾನ ಇಲ್ಲದಾಗೆ ನರಳುತ್ತಾ ಇದ್ದೇನೆ, ನನಗೆ ಇದರಿಂದ ಹೊರಗಡೆ ಬಂದು ನಿಮ್ಮ ಸಮಾಧಾನ ನಾನು ಕೊಡ್ರಿ, ನನಗೆ ಮನಸ್ಸಿದೆ ಎಂಬುದಾಗಿ ನಾವು ಸ್ವಾಮಿಗಳೋದಾದರೆ ದೇವರು ಖಂಡಿತವಾಗಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ನಾವು ಮನಸ್ಸಿರೋದ್ರ ಜೊತೆಯಲ್ಲಿ ಸ್ವಾಮಿಯಲ್ಲಿ ವಿಶ್ವಾಸ ಇಡುವಂಥವರಾಗಿರಬೇಕು. ಈ ಮನಸ್ಸಿಡುವುದ್ರ ಜೊತೆಯಲ್ಲಿ ಸ್ವಾಮಿಯಲ್ಲಿ ವಿಶ್ವಾಸ ಇಡೋದಾದರೆ ನಮ್ಮ ಜೀವಿತಗಳಲ್ಲಿ ವಿಶೇಷವಾಗಿ ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯ. ಆ ಒಬ್ಬ ಹುಟ್ಟುಕುಂಟನಲ್ಲಿ 3 ವಿಶೇಷವಾಗಿರುವಂಥ ಗುಣಗಳಿದ್ವು. ಅವನು ತಾಳ್ಮೆಯಿಂದ ಎದುರು ನೋಡ್ತಾ ಇದ್ನು, ನಂತರವಾಗಿ ಆತನ ಗುಣ ಆಗೋದಕ್ಕೋಸ್ಕರವಾಗಿ ಮನಸ್ಸುಳ್ಳಂಥವನಾಗಿದ್ನು, ನಂತರವಾಗಿ 3ನೇದಾಗಿ ಆತನ ದೇವರಲ್ಲಿ ಸಂಪೂರ್ಣವಾಗಿರುವಂಥ ವಿಶ್ವಾಸವನ್ನು ಇಟ್ಟಿದ್ನು. ಇವತ್ತು ನಾವುಗಳು ಈ 3 ಗುಣಲಕ್ಷಣಗಳು ನಮ್ಮಲ್ಲಿದ್ದಿರೋದಾದರೆ ದೇವರು ನಮ್ಮ ಜೀವಿತಗಳಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ. ಆ 38 ವರ್ಷದಲ್ಲಿದ್ದಂಥ ರೋಗಿ ನೆನೆಸಿರಲಿಲ್ಲ ಇವತ್ತು ನಾನು ಗುಣ ಆಗ್ತೇನೆ ಎಂಬುದಾಗಿ, ಇವತ್ತು ನಾನು ಅದ್ಭುತ ಹೊಂದ್ಕೊಳ್ತೇನೆ, ನಾನು ನಡೆದು ಓಡಾಡ್ತೇನೆ, ನನ್ನ ಮನೆಗೆ ಹೋಗ್ತೇನೆ, ನನ್ನ ಸಂಬಂಧಿಕರನ್ನು ನೋಡ್ತೇನೆ, ನನ್ನ ಕುಟುಂಬದವ್ರನ್ನ ನೋಡ್ತೇನೆ ಎಂಬುದಾಗಿ ಆತನು ಯಾವುದೇ ಕಾರಣಕ್ಕೂ ನಿರೀಕ್ಷೆ ಇಟ್ಟಿರಲಿಲ್ಲ. ಯೇಸು ಸ್ವಾಮಿ ಬರೋವರೆಗೂ ಕೂಡ ಆತನ ನಿರೀಕ್ಷೆ ಇರಲಿಲ್ಲ, ಅಥವಾ ಯೇಸು ಸ್ವಾಮಿ ಬಂದು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರನ್ನಂತ ಕೂಡ ಆತನಿಗೆ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿರುವಂಥ ನಾನು ಗುಣ ಆಗ್ತೀನಿ ಅನ್ನೋಂಥ ನಿರೀಕ್ಷೆ ಇರಲಿಲ್ಲ. ಆದರೆ ಆತನು ಎದುರುಗೊಳ್ಳುವುದಕ್ಕೋಸ್ಕರವಾಗಿ ಕಾಯ್ತಾ ಇದ್ನು. ಯಾರಾದರೂ ಬರ್ತಾರೇನೋ ಅನ್ನೋಂಥದ್ದು ಎದುರು ನೋಡ್ತಾ ಇದ್ರು, ಆದರೆ ಯೇಸು ಸ್ವಾಮಿನೇ ಬರ್ತಾನೆ ಎಂಬುದಾಗಿ ಆತನ ಎದುರು ನೋಡಿರಲಿಲ್ಲ. ಆದರೆ ಯಾರಾದರೂ ಬರ್ತಾರೇನೋ ಎಂಬುದಾಗಿ ಎದುರು ನೋಡ್ಕೊಂಡು ತಾಳ್ಮೆಯಿಂದ ಅಷ್ಟೇ ಕಾಯ್ಕೊಂಡು ಕೂತ್ಕೊಂಡಿದ್ದು. ಆದರೆ ಇವತ್ತು ನಾವು ಕೂಡ ಅನೇಕ ಸಂದರ್ಭದಲ್ಲಿ ಕೂತ್ಕೊಂಡಿರ್ತೇವೆ, ನನಗೆ ಯಾರಾದರೂ ಸಹಾಯ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಎಂಬುದಾಗಿ. ಲೋಕದಲ್ಲಿರುವಂಥ ಯಾವುದೇ ವ್ಯಕ್ತಿಗಳು ನಿಮ್ಮ ಜೀವಿತಗಳಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ, ಆದರೆ ನಿಮಗೆ ಸಹಾಯ ಮಾಡುವಂಥವ್ರೊಬ್ಬರೇ ಅವ್ರು ಯೇಸು ಸ್ವಾಮಿ. ನೀವು ಅನೇಕ ವಿಚಾರಗಳಿಗೆ ಎದುರು ನೋಡ್ತಿರ್ಬೋದು, ಆದರೆ ನೀವು ಎದುರು ನೋಡುವಂಥ ಎಲ್ಲ ವಿಚಾರಗಳಿಗೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ. ಯೇಸು ಸ್ವಾಮಿ ಮಾತ್ರ ನಿಮ್ಮನ್ನು ನೋಡಲಿಕ್ಕೆ ಸಾಧ್ಯ, ನಿಮ್ಮ ಕೊರತೆಗಳನ್ನು ನೀಗಿಸ್ಲಿಕ್ಕೆ ಸಾಧ್ಯ, ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಆತನ ಎದುರು ನೋಡಿದ್ನು, ಆತನ ಮನಸ್ಸುಳ್ಳವನಾದ್ನು, ನಂಬಿಕೆ ಇಟ್ನು. ಇವತ್ತು ನಾವು ಎದುರು ನೋಡ್ತಾ ಇದ್ದೇವೆ, ಆದರೆ ನಾವು ಎದುರು ನೋಡುವಂಥವ್ರು ಯೇಸು ಸ್ವಾಮಿ ಆಗಿರಲಿ. ಖಂಡಿತವಾಗಿ ನಮ್ಮ ಜೀವಿತಗಳಲ್ಲಿ ಆ ಎದುರು ನೋಡುವಂಥ ವಿಚಾರದಲ್ಲಿ ದೇವರ ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ನಾವು ತಾಳ್ಮೆಯಿಂದ ಕಾಯ್ದು ಕುಳಿತಿರೋದಾದರೆ ಖಂಡಿತವಾಗಿಯೂ ನಮ್ಮನ್ನು ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ನಾವು ಮನಸ್ಸು ಉಳ್ಳವರಾಗಿರೋದಾದರೆ ದೇವರು ಖಂಡಿತವಾಗಿಯೂ ನಮ್ಮಲ್ಲಿರುವಂಥ ಎಲ್ಲವನ್ನು ಕೂಡ ಆಶೀರ್ವಾದಕ್ಕೆ ದೇವರು ಕನ್ವರ್ಟ್ ಮಾಡುವಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ದೇವರಲ್ಲಿ ನಂಬಿಕೆ ಇಟ್ಕೊಳ್ಳುವಂಥವರಾಗೋಣ. ನಮ್ಮ ನಂಬಿಕೆ ಮುಖಾಂತರವಾಗಿ ದೇವರು ವಿಶಿಷ್ಟವಾದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ಆ ಕುಂಟನ ಜೀವಿತಗಳಲ್ಲಿ ಯಾವ ರೀತಿಯಾಗಿ ಅದ್ಭುತ ಮಾಡಿದ್ರು, ಇವತ್ತು ನಾವು ಕೂಡ ಎದುರು ನೋಡ್ತಾ ಇದ್ದೇವೆ, ನಮ್ಗೆ ಯಾರು ಸಹಾಯ ಮಾಡೋರು ಇಲ್ವೇನೋ ಎಂಬುದಾಗಿ, ಅಥವಾ ಎದುರು ನೋಡ್ತಾ ಇದ್ದೇವೆ, ನಾವು ಎದುರು ನೋಡಿ ಸಾಕಾಗಿದ್ದಿರ್ಬೋದು ಅನೇಕ ವರ್ಷಗಳ ಕಾಲ, ಆದರೆ ನಮಗೊಬ್ಬ ಸಹಾಯಕನಾಗಿರುವಂಥ ಯೇಸು ಸ್ವಾಮಿ ಇದ್ದಾನೆಂಬುದಾಗಿ ನಾವು ಕಾಯುವಂಥವರಾಗೋಣ. ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ನಾವು ಮನಸ್ಸುಳ್ಳಂಥವರಾಗೋಣ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥವರಾಗಿದ್ದಾರೆ. ನಂಬಿಕೆ ಉಳ್ಳವರಾಗೋಣ, ದೇವರು ಖಂಡಿತವಾಗಿ ಅದ್ಭುತ ನಡೆಸುವಂಥವರಾಗಿದ್ದಾರೆ. ಈ ಕುಂಟನ ವಿಚಾರದಲ್ಲಿ ದೇವರು ಅದ್ಭುತ ಮಾಡಿದ ಪ್ರಕಾರವಾಗಿ ನಾವು ಅನೇಕ ವರ್ಷಗಳಿಂದ ಎದುರು ನೋಡ್ತಿರ್ಬೋದು, ನಮ್ಮ ಎದುರುವಿಕೆಗೆ ದೇವರು ಸಫಲತೆಯನ್ನು ಕೊಡುವಂಥವರಾಗಿದ್ದಾರೆ. ನಮ್ಮ ಮನಸ್ಸಿನ ಇಚ್ಛೆನ ನೋಡಿ ನಮ್ಮ ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ. ನಂಬಿಕೆ ಉಳ್ಳವರಾಗಿರೋದಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಈ ರೀತಿಯಾಗಿರುವಂಥ ವ್ಯಕ್ತಿತ್ವಗಳನ್ನು ನಾವು ರೂಪಿಸಿಕೊಳ್ಳೋದ್ರ ಮುಖಾಂತರ ಕರ್ತನನ್ನು ನಾವು ಅದ್ಭುತ ಕಾಣುವಾಗೆ ನಮ್ಮ ನಡೆಸಲಿ ಎಂಬುದಾಗಿ ಕೇಳಿಕೊಳ್ಳುವಂಥವರಾಗೋಣ. ದೇವರು ತಾನೇ ವಾಕ್ಯದ ಮುಖಾಂತರ ನಿಮ್ಗೆ ಒಳ್ಳೇದು ಮಾಡಲಿ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ಆ ಕುಂಟನು ಎದುರು ನೋಡ್ತಾ ಇದ್ನು, ಆತನು ಯೇಸು ಸ್ವಾಮಿಯಿಂದ ಸಹಾಯ ಸಿಕ್ಕಿದೆ ಎಂಬುದಾಗಿ ನೆನೆಸಿರಲಿಲ್ಲ, ಆದರೆ ಎದುರು ನೋಡ್ತಾ ಇದ್ನು, ಆದರೆ ನೀವೇ ಆತನಿಗೆ ಸಹಾಯ ಮಾಡಿದ್ದೀರಿ. ಸ್ತೋತ್ರ ಮಾಡ್ತೇವೆ. ಇವತ್ತು ನಾವು ಎದುರು ನೋಡ್ತಾ ಇದ್ದೇವೆ, ನಮಗೆ ಸಹಾಯ ಮಾಡುವಂಥವ್ರು ನೀವೇ ಆಗಿರಿ ಎಂಬುದಾಗಿ ಬೇಡ್ತೇವೆ. ನಾವು ಮನಸ್ಸುಳ್ಳವರಾಗಿದ್ದೇವೆ, ನಮ್ಮನ್ನು ಬಾಧೆಗಳಿಂದ ಬಿಡಿಸ್ರಿ. ನಾವು ನಿಮ್ಮ ನಂಬ್ತೇವೆ, ನಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡಿರಿ. ಕೇಳುವಂತೆಲ್ಲ ವೀಕ್ಷಕರುಗಳು ಕೂಡ ಈ ರೀತಿಯಾಗಿರುವಂಥ ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕಾಗುವಂತೆ ಸಹಾಯ ಮಾಡ್ತಾರೆ ಎಂಬುದಾಗಿ, ಅವರಿಗೆ ವಿಶೇಷವಾಗಿರುವಂಥ ಆಶೀರ್ವಾದ ಕೊಟ್ಟು ಮಹಿಮೆ ಎಂಬುದಾಗಿ ನಂಬುತ್ತಾ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.